ಹಾಯ್ ಫ್ರೆಂಡ್ಸ್, ಹೇಟೇಜ್ ಅವನಿಗೆ ಸ್ವಾಗತ. ಭಕ್ತಿಯ ಹೃದಯದಲ್ಲಿ ಮಾತ್ರವಲ್ಲ, ಜನರ ಚರ್ಮದಲ್ಲಿಯೂ ಕೆತ್ತಲ್ಪಟ್ಟಿರುವ ಸಮುದಾಯವನ್ನು ಕಲ್ಪಿಸಿ ಇದು ರಾಮನವಮಿ ಸಮಾಜದ ಜಗತ್ತು. ಭಕ್ತಿ ಜೀವಂತ, ಉಸಿರಾಡುವ ಕಲೆಯಾಗಿರುವ ವಿಶಿಷ್ಟ ಮತ್ತು ಪ್ರೇರಣಾದಾಯಕ ಪಂಥ. 19ನೇ ಶತಮಾನದ ಕೊನೆಯಲ್ಲಿ ಸಂತ ಪರಶುರಾಮ್ ಅವರಿಂದ ಸ್ಥಾಪಿತವಾದ ರಾಮನವಮಿ ಸಮಾಜವು ಕಠಿಣ ಜಾತಿ ವ್ಯವಸ್ಥೆಯ ವಿರುದ್ಧ ಶಾಂತ ಪ್ರತಿರೋಧವಾಗಿ ಹೊರಹೊಮ್ಮಿತು. ದೇವಾಲಯಗಳಿಗೆ ಪ್ರವೇಶ ನಿರಾಕರಿಸಿದ ಈ ಭಕ್ತರು ಸಮಾನತೆ ಮತ್ತು ಭಕ್ತಿಯ ಶಕ್ತಿಯುತ ಹೇಳಿಕೆಯನ್ನು ನೀಡಲು ರಾಮನ ಹೆಸರನ್ನು ತಮ್ಮ ದೇಹದ ಮೇಲೆ ಟ್ಯಾಟೂ ಮಾಡಿಕೊಳ್ಳಲು ಆಯ್ಕೆ ಮಾಡಿದರು. ಈ ಚಲನೆ ಹಿಂದಿನ ದೃಷ್ಟಿದಾನಿ ಸಂತ ಪರಶುರಾಮ ರಾಮನ ದೈವಿಕ ಸಾನ್ನಿಧ್ಯವು ಎಲ್ಲ ಸಾಮಾಜಿಕ ಅಡೆತಡೆಗಳನ್ನು ಮೀರಿ ಹರಡುತ್ತದೆ ಎಂದು ನಂಬಿದ್ದರು. ಅವರ ಅನುಯಾಯಿಗಳು ರಾಮನಾಮಿಗಳು ಈ ನಂಬಿಕೆಯನ್ನು ಸಂಪೂರ್ಣವಾಗಿ ಅಪ್ಪಿಕೊಂಡು ತಮ್ಮ ಅಚಲ ಭಕ್ತಿಯ ಸಾಕ್ಷ್ಯವಾಗಿ ರಾಮನ್ನು ತಮ್ಮ ಚರ್ಮದ ಮೇಲೆ ಕೆತ್ತಿಸಿಕೊಂಡರು. ಪ್ರತಿ ವರ್ಷ ರಾಮನವಮಿಗಳು ಸರ್ಷಿಯಾ ಗ್ರಾಮದಲ್ಲಿ 3 ದಿನಗಳ ಭಜನ ಮೇಳಕ್ಕಾಗಿ ಸೇರುತ್ತಾರೆ. रामनामी एक विचारधारा है, ये कोई जाति बंधन धर्म बंधन नहीं है. ಈ ಹಬ್ಬವು 6 ದಿನ ಅಂತ್ಯದಲ್ಲಿ ನಡೆಯುವ ಭಕ್ತಿ, ಸಂಗೀತ ಮತ್ತು ಸಮುದಾಯದ ಆತ್ಮದ ಉತ್ಸಾಹವಾಗಿದೆ. ಇಲ್ಲಿ ಅವರು ರಾಮಚರಿತ ಮಾನಸದಿಂದ ಪಠಿಸುತ್ತಾರೆ ಮತ್ತು ಜಯಸ್ತಂಭವನ್ನು ನಿರ್ಮಿಸುತ್ತಾರೆ. ಇದು ರಾಮನ ಹೆಸರಿನಿಂದ ಅಲಂಕರಿಸಲ್ಪಟ್ಟ ಬಿಳಿ ಸ್ತಂಭವಾಗಿದೆ. ನಮ್ಮ ಟ್ಯಾಟೂಗಳು ರಾಮನ ಮೇಲಿನ ಪ್ರೀತಿಯ ಮತ್ತು ಸಮಾನತೆಗೆ ಬದ್ಧತೆಯ ಸಂಕೇತವಾಗಿದೆ. ನಾವು ಭೇದ ಭಾವವನ್ನು ಎದುರಿಸಬಹುದು, ಆದರೆ ನಮ್ಮ ಭಕ್ತಿ ನಮಗೆ ಶಕ್ತಿ ನೀಡುತ್ತದೆ. ಇಂದು ನಮ್ಮಲ್ಲಿ ಕೆಲವರು ಮಾತ್ರ ಟ್ಯಾಟೂ ಮಾಡಿಸುತ್ತಾರೆ, ಆದರೆ ನಾವು ಶಾಲು ಮತ್ತು ತಲೆಪಾಗೆಯನ್ನು ಹೆಮ್ಮೆಯಿಂದ ಧರಿಸುತ್ತೇವೆ. ನಮ್ಮ ಭಕ್ತಿ ಎಂದಿಗೂ ಬಲವಾಗಿಯೇ ಉಳಿದಿದೆ. ರಾಮನವಮಿ ಸಮಾಜವು ಕೇವಲ ಧಾರ್ಮಿಕ ಪಂಥವಲ್ಲ, ಇದು ಸಮಾನತೆ ಮತ್ತು ಭಕ್ತಿಯ ಶಕ್ತಿಯನ್ನು ಪ್ರತಿಬಿಂಬಿಸುವ ಜೀವಂತ ಪರಂಪರೆ. अब देखिए, राम कभी नहीं कहता कि मस्जिद तोड़ दो, अल्लाह खुदा कभी नहीं कहता कि मंदिर तोड़ दो. ये तो अपनी अपनी भावनाएं हैं. ಛತ್ತೀಸ್ಗಢದ ಮಹಾನದಿ ನದಿಯಲ್ಲಿರುವ ಈ ಸಮುದಾಯವು ಭಕ್ತಿ ಮತ್ತು ಸಮಾನತೆಯ ಶಕ್ತಿಯ ಶಾಶ್ವತೆಯ ಸಾಕ್ಷಿಯಾಗಿದೆ. ರಾಮನವಮಿ ಸಮಾಜದ ಶ್ರೀಮಂತ ಸಂಸ್ಕೃತಿಯನ್ನು ಇದರಲ್ಲಿ ನೋಡಬಹುದು. मंदिर मस्जिद गुरुद्वारा चर्च न जाकर अपने शरीर को मंदिर बनाकर राम नाम करना. ನಮ್ಮ ಚಾನಲ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.